ನಂದಿನಿ, ನಾವು ಕೊಟ್ಟಿದ್ದ ಮಾತು ಪ್ರಕಾರ ನಾವಿಲ್ಲಿಗೆ ಬಂದಿದ್ದೀವಿ. ವೆರಿ ಗುಡ್. ಇನ್ನು ನಾವು ಮಾಡಬೇಕಾದ ಕೆಲಸ ಏನು ಅಂತ ದಯವಿಟ್ಟು ಹೇಳು. ಆ ಫೋಟೋದಲ್ಲಿರೋ ವ್ಯಕ್ತಿ ಟಿಂಬರ್ ಯಾರ್ಡ್ ಓನರ್ ಧರ್ಮರತ್ನಾಕರ ದಯಾನಿಧಿ. ಅವರ ಜೀವಕ್ಕೆ ಏನೂ ಅಪಾಯ ಆಗದೆ ಇರೋ ಹಾಗೆ ಇವತ್ತು ರಾತ್ರಿ ಅವ್ರನ್ನೆಲ್ಲ ಕರ್ಕೊಂಡ್ ಬರ್ಬೇಕು. ಇದೇ ನೀವು ಮಾಡ್ಬೇಕಾಗಿರೋ ಕೆಲಸ. ಹಲೋ, ಇನ್ಸ್ಪೆಕ್ಟರ್ ಶ್ರೀಧರ್ ಹಿಯರ್. ನಮಸ್ಕಾರ. ಓ ಹಲೋ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನಾನು ಅದೇ ಕೇಸ್ನ ಸ್ಟಡಿ ಮಾಡ್ತಾ ಇದ್ದೀನಿ. ಆ ಕೇಸನ್ನ ಕ್ಲೋಸ್ ಮಾಡ್ಬಿಡಿ. ವಾಟ್? ಎಸ್. ಏನ್ ಹೇಳ್ತಾ ಇದ್ದೀರಾ ನೀವು? ಫೈಲ್ ಕ್ಲೋಸ್ ಮಾಡ್ಬೇಕಾ? ಹೌದು. ಹಲೋ ಹಲೋ, ಮಕ್ಳ ನೀವೇ ತಿಟ್ಕೊಂಡ್ ಕೆಲಸ ಮಾಡ್ರಪ್ಪ. ಶ್ರೀಮತ್ ರಮಣ ಗೋವಿಂದ ಗೋವಿಂದ, ಶ್ರೀಮತ್ ರಮಣ ಗೋವಿಂದ. ಇಲ್ಲಿ ಯಾಕ್ರಿ ಬಂದ್ರಿ? ಧರ್ಮಗಿನ ಹಾಕಲ್ಲ, ಹೊರಗಡೆ ಹೋಗಿ. ಧರ್ಮ ನಮಗೆ ಬೇಕಿಲ್ಲ ಸ್ವಾಮಿ. ಧರ್ಮರತ್ನಾಕರನ್ನ ನೋಡ್ಬೇಕು ಸ್ವಾಮಿ. ನಿಮ್ ಯಜಮಾನ್ರು ಎಲ್ಲಿದ್ದಾರೆ ಸ್ವಾಮಿ? ಒಳಗಡೆ ಇದ್ದಾರೆ, ನೋಡ್ ಹೋಗಿ. ಪ್ರಸಾದ ತಗೊಳ್ಳಿ ಸ್ವಾಮಿ. ತೃಪ್ತಿ ಪ್ರಸಾದಂ. ಶ್ರೀಮದ್ ರಮಣ ಗೋವಿಂದ. ಶ್ರೀಮದ್ ರಮಣ ಗೋವಿಂದ. ಬಾಣ ಇಲ್ಲಿ. ಬನ್ನಿ ಅಣ್ಣ. ಕೀರ್ತಿ ಪ್ರಸಾದ ಎಲ್ಲರೂ ಹಂಚ್ಕೊಂಡು ತಿನ್ನಿ ಅಣ್ಣ. ಬನ್ನಿ ಅಣ್ಣ. ಶ್ರೀಮದ್ ರಮಣ ಗೋವಿಂದ. ಗೋವಿಂದ ದಾರಿ ಬಿಡು. ರಮಣ ಗೋವಿಂದ ಗೋವಿಂದ. ಶ್ರೀಮತ್ ರಮಣ ಗೋವಿಂದ. ಆಂಜನೇಯ ವರದ ಗೋವಿಂದ. ಗೋವಿಂದ. ಶೇಷಾಚಲ ನಿವಾಸ ಗೋವಿಂದ. ಗೋವಿಂದ. ಮಕ್ಕಳೇ, ಅಪ್ಪಣೆ. ತುಂಬಾ ಲಕ್ಷಣವಾಗಿದ್ದೀರಾ, ದಾಂಡಿಗರಾಗಿದ್ದೀರಾ. ಕೈಕಾಲ್ ಚಾಡ್ಸಿ ಕೆಲಸ ಮಾಡಿ ಸಂಪಾದನೆ ಮಾಡಿ ಹೊಟ್ಟೆವರಿ ಅದ್ ಬಿಟ್ಟು ದಾನ ಕೊಡೋರು ಇದಾರೆ ಅಂತ ಕೇಳಕ್ ಬಂದ್ಬಿಟ್ಟಿದ್ದೀರಲ್ಲ. ನಾನು ದಾನ ಕೊಡೋನೆ, ಆದ್ರೆ ಇವತ್ತು ರಾವ್ಕಾಲ. ನಮ್ಗೂ ಗೊತ್ತು ರಾವ್ಕಾಲ ಅಂತ. ಮಹಾಸ್ವಾಮಿ, ನಾವು ನಿಮ್ಮ ಹತ್ರ ದಾನ ಕೇಳಕ್ಕೆ ಬಂದಿಲ್ಲ. ತಿರುಪತಿ ತಿಮ್ಮಪ್ಪನ ಹತ್ರ ಹೋಗಿದ್ವಿ, ಅಲ್ಲೂ ನಿಮ್ ಹೆಸರನ್ನ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿ ಸನ್ನಿಧಿಗೆ ಹೋಗಿದ್ದು, ಅಲ್ಲೂ ತಮ್ಮ ಹೆಸರನ್ನ. ಮಲೆ ಮಾದೇಶ್ವರ ಸ್ವಾಮಿ ಬೆಟ್ಟಕ್ಕೆ ಹೋಗಿದ್ವಿ, ಅಲ್ಲೂ ನಿಮ್ಮನ್ನ. ನನ್ನ ಹೆಸರಿನಲ್ಲಿ ಅರ್ಚನೆ ಮಾಡಿಸ್ಕೊಂಡ್ ಬಂದಿದ್ದೀರಾ? ನಿಮ್ ಹೆಸರಲ್ಲಿ ಏನ್ ಸ್ವಾಮಿ, ನಿಮ್ ಇಡೀ ವಂಶಕ್ಕೆ ಮಾಡ್ಕೊಂಡ್ ಬಂದಿದ್ದೀವಿ. ಲಕವೋ ಕೊಡು ಪ್ರಸಾದನ. ದೀನಬಂಧು ದಯಾನಿಧಿ. ಧರ್ಮರತ್ನಾಕರ ದಯಾನಿಧಿ. ಏನು ಏನೋ ಮಾಡಕ್ ಹೋಗಿ ಕೆಂಪು ಕೆಲಸ ಮಾಡಂಗಾಯ್ತಲ್ಲ ಗುರುವೆ. ಯಾರು? ನಾವೇ. ಹೌದಲ್ಲ. ನನ್ ಮಗನೇ, ಹಂಗಲ್ಲ ಕಣ ಅದು. ಪಾಪ ಆ ಹೆಣ್ಮಗು ನೋಡಿದ್ರೆ ಹಾಗನ್ಸುತ್ತಾ? ಅಣ್ಣ, ಯಾವ ಅಂಗಡಿಯಿಂದ ತಗೊಂಡ್ರಿ? ಏನನ್ನ? ಕಾಲ್ನ ಯಾಕೆ ಈಗ ಹಾಕಕ್ ಶುರು ಮಾಡಿದಿರಲ್ಲ. ನೋವಾಗ್ತಾ ಇದೆಯಲ್ಲ. ಅಪ್ಪು, ಬುದ್ಧಿದೇನ ನಿನಗೆ? ನಾವು ಮಾಡೋ ಕೆಲಸನೇನದು? ಇವಳು ಇಂಥವಳಂತ ನಾನು ತಿಳ್ಕೊಂಡಿರ್ಲಿಲ್ಲ. ಪ್ರಭಾ, ಪ್ರಭಾ, ಇಲ್ಲೊಂದು ಗುಂಡಿ ಬಿಚ್ಕೊಂಡೆ.
ಹೊಂಟೋಗ್ಬಿಟ್ಟವನಲ್ಲ ಸಾ. ಅರಣ್ಯ ನಮ್ಮ ಜೀವನದ ಉಸಿರು. ಮರಗಿಡಗಳು ಇಲ್ಲದೆ ಇದ್ರೆ ಮನುಷ್ಯರು ಪ್ರಾಣಿ ಪಕ್ಷಿಗಳು ಬದುಕಿ ಉಳಿಯೋದಕ್ಕೆ ಸಾಧ್ಯವೇ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಅರಣ್ಯ ನಾಶವಾಗ್ತಾ ಇದೆ ಅನ್ನೋ ಮಾತನ್ನ ಕೇಳಿ ನನ್ನ ಮನಸ್ಸು ನಿಜವಾಗ್ಲೂ ಸಂಕಟ ಪಡ್ತಾ ಇದೆ. ವರ್ಷ ಮರಗಿಡಗಳು ನಾಶವಾಗ್ತಾ ಇದ್ರೆ ನಮ್ಮ ಮುಂದಿನ ಪೀಳಿಗೆಗೆ ನಾವು ಬರೀ ಬೆಂಗಾಡನ್ನ ಬಿಟ್ಟು ನಮ್ಮ ಮುಂದಿನ ಮಕ್ಕಳ ಭವಿಷ್ಯವನ್ನ ನಾವೇ ನರಕ ಮಾಡಿದಾಗ ಆಗತ್ತೆ. ಆದ್ದರಿಂದ ಪ್ರತಿಯೊಬ್ಬರು ಗಿಡ ನೆಡಬೇಕು, ಮರಗಳನ್ನು ಬೆಳೆಸಬೇಕು. ಅದಕ್ಕಾಗಿ ಪರಿಸರ ಸಂರಕ್ಷಣೆ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇನೆ. ಈ ಉದ್ದೇಶಕ್ಕಾಗಿ ನಾನು ನನ್ನ ಅಲ್ಪ ಕಾಣಿಕೆ 10,000 ರೂಪಾಯಿಗಳನ್ನ ಡೊನೇಷನ್ ಆಗಿ ಕೊಡ್ತಾ ಇದ್ದೀನಿ. ಮಿಸ್ಟರ್ ಧರ್ಮರತ್ನಾಕರ ದಯಾನಿಧಿ, ಯು ಆರ್ ಅಂಡರ್ ಅರೆಸ್ಟ್. ದಯವಿಟ್ಟು ನಿಲ್ಸಿ. ಇವತ್ತಿನ ದಿನ ಅರಣ್ಯನ ಉಳಿಸಬೇಕು ಅಂತ ಉದ್ದುದ್ದ ಭಾಷಣ ಮಾಡ್ತಾರೆ ಈ ಧರ್ಮರತ್ನಾಕರ ದಯಾನಿಧಿ. ಅರಣ್ಯದಲ್ಲಿರೋ ಶ್ರೀಗಂಧನೆಲ್ಲ ಕಡಿದು ಅರಣ್ಯನ ನಾಶ ಮಾಡ್ತಾ ಇದ್ದಾನೆ. ನಿಮ್ಮ ಮುಂದೆ 10,000 ರೂಪಾಯಿ ದಾನ ಕೊಟ್ಟು ಅರಣ್ಯದ ಕೋಟಿಗಟ್ಟಲೆ ಹಣನ ಲೂಟಿ ಮಾಡ್ತಾ ಇದ್ದಾನೆ. ದಯವಿಟ್ಟು ಇವನ ಬೂಟಾಟಿಕೆ ಮಾತಿಗೆ ಯಾರು ಮರಳಾಗಬೇಡಿ. ಮಿಸ್ಟರ್ ಧರ್ಮರತ್ನಾಕರ ದಯಾನಿಧಿ, ಯು ಆರ್ ಅಂಡರ್ ಅರೆಸ್ಟ್. ದಯವಿಟ್ಟು ಎಲ್ಲ ಶಾಂತರಾಗಿರಿ. ಏನೋ ಪಾಪ ಹೊಟ್ಟೆಪಾಡಿಗೆ ಜೀವನ ಮಾಡ್ತಿದ್ದಾನೆ. ಮರಿ ಬಾಯಲ್ಲಿ ಚೆನ್ನಾಗಿ ಕಿರ್ಚಾಡ್ತಿದ್ದೀಯ. ನಾನು ಒಂದು ಆಲದ ಮರದ ಬೇರಿದ್ದ ಹಾಗೆ, ನೀನ್ ಅದ್ರಲ್ಲಿ ಒಂದು ಸಣ್ಣ ಬೀಜ, ಬೆಳೆಯೋ ಪೈರು. ಎಮೋಷನಲ್ ಆಗ್ಬಾರ್ದು ಅಣ್ಣ. ನೀನು ಆಲದ ಮರದ ಬೇರಾದ್ರೆ ನಾನು ಕಾರ್ಕೋಟಕ ವಿಷ. ಸ್ವಲ್ಪ ಕೈ ಕೊಡ್ತೀಯಾ? ಯಾವುದು, ಬಲಗೈಯ ಎಡಗೈಯ? ಸಭೆನಲ್ಲಿ ಕೋಳ ಆಗ್ತಿದೀಯಾ? ಪರಿಣಾಮ ಐ ಆಮ್ ಸಾರಿ. ತುಂಬಿದ ಸಭೆಲೆ ಕೋಳ ಹಾಕಿದ್ದಲ್ಲ, ತುಂಬಿದ ಬೀದಿಲೇ ಮೆರವಣಿಗೆ ಮಾಡ್ತೀನಿ, ನೋಡ್ತೀಯಾ? ಬಾರಯ್ಯ, ಬಾರಲ್ಲ. ಇನ್ಸ್ಪೆಕ್ಟರ್, ಕೆಣಕಬಾರದನ್ ಕೆಣಕಿದ್ದೀಯಾ? ಆಗಬಾರದಾಗತ್ತೆ, ಎಚ್ಚರಿಕೆ. ಮಾತಾಡಿ ಆಯಾಸ ಮಾಡ್ಕೋಬೇಡಿ ಮಿಸ್ಟರ್ ಧರ್ಮರತ್ನಾಕರ್. ಉಸಿರು ಬಿಟ್ರೆ ಹೈದರಾಬಾದ್ ಗೋಲಿ ತಿನ್ಸಿ, ಚಪಾತಿ ತಟ್ಸಿ ಏರೋಪ್ಲೇನ್ ಎತ್ತಿಸ್ಬೇಕಾಗತ್ತೆ. ಬಿ ಕೇರ್ಫುಲ್. 302, ನಾನ್ ಬರೋವರೆಗೂ ನನಗೆ ಕಾಫಿ ನೀರು ಏನು ಕೊಡ್ಬೇಡಿ. ಅಂಡರ್ಸ್ಟ್ಯಾಂಡ್? ಎಸ್ ಸರ್. ಹಲೋ ರಾಮೂರ್ತಿ. ಹಲೋ. ಕಂಗ್ರಾಚುಲೇಷನ್ಸ್. ಯಾಕಪ್ಪ? ದಯಾನಿಧಿನ ಅರೆಸ್ಟ್ ಮಾಡ್ಬಿಟ್ಟಿ ಅಂತ. ಆದ್ರೆ ಒಂದು ವಿಷಯ, ನಮ್ ಡಿಪಾರ್ಟ್ಮೆಂಟ್ ನಲ್ಲೇ ಒಬ್ಬ ಮುಖ್ಯವಾದ ವ್ಯಕ್ತಿ ದಯಾನಿಧಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಶ್ರೀಧರ್, ಕಾನೂನು ದ್ರೋಹ ಮಾಡೋರು ನಮ್ಮ ಡಿಪಾರ್ಟ್ಮೆಂಟ್ ಅವರಾದ್ರೇನು ಬೇರೆ ಡಿಪಾರ್ಟ್ಮೆಂಟ್ ಅವರಾದ್ರೇನು, ಐ ವಿಲ್ ಡೂ ಮೈ ಡ್ಯೂಟಿ. ದಟ್ಸ್ ರಾಮೂರ್ತಿ. ಥ್ಯಾಂಕ್ ಯು. ಗುಡ್ ಲಕ್. ಬರ್ಲಾ? ಎಲ್ಲಿ ಅವನು? DIG ಬಂದು ಬಿಡಿಸ್ಕೊಂಡು ಹೋದ್ರು ಸರ್.
ನೀವು ಪೊಲೀಸ್ ಆಫೀಸರಾ ಇಲ್ಲ ಕಾಕಿಲೆ ಕವರ್ ಆಗಿರೋ 420ಗಳ ಹಾಕಿರೋ ಕಾಕಿಗೆ ತಿಂತಿರೋ ಅನ್ನಕ್ಕೆ ಬಾಳೋ ದೇಶಕ್ಕೆ ಆಡೋ ಭಾಷೆಗೆ ಮಾಡೋ ಕರ್ತವ್ಯಕ್ಕೆ ನಿಟ್ಟಾಗಿ ನಡ್ಕೊಳ್ಳಿ. ಮಿಸ್ಟರ್ ರಾಮಮೂರ್ತಿ, ಮೈಂಡ್ ಯುವರ್ ಲ್ಯಾಂಗ್ವೇಜ್. ನಾನು ನಿಮ್ಮ ಮೇಲಧಿಕಾರಿ. ಮೇಲಧಿಕಾರಿ ಕಳ್ಳರನ್ನ ಕದಿಮರನ್ನ ಕಾನೂನನ್ನು ರೈಲ್ವೆ ಕಮ್ಮಿ ಮೇಲೆ ಸಾಗಿಸ್ತಾ ಇರೋ ಮೇಲಧಿಕಾರಿ. ನಾನು ಅಷ್ಟೊಂದು ಕಷ್ಟಪಟ್ಟು ಸ್ಯಾಂಡ್ಲೋಡ್ ಸ್ಮಗ್ಲರ್ ದಯಾನಿಧಿನ ಲಾಕಪ್ ಹಾಕಿದ್ರೆ ನೀವು ಅವನ್ನ ರಿಲೀಸ್ ಮಾಡ್ತೀರಾ? ರಾಮಮೂರ್ತಿ, ಯಸ್, ಸಿನ್ಸಿಯರ್ ಸಬ್ ಇನ್ಸ್ಪೆಕ್ಟರ್ ರಾಮಮೂರ್ತಿ. ಸಿನ್ಸಿಯರ್ ಸಬ್ ಇನ್ಸ್ಪೆಕ್ಟರ್ ರಾಮಮೂರ್ತಿ, ನಿನ್ನ ಕೆಲಸನ ನೀನು ಮಾಡು. ಇಲ್ದೇ ಇದ್ರೆ ನಿನ್ನನ್ನು ಡಿಸ್ಮಿಸ್ ಮಾಡ್ಬೇಕಾಗುತ್ತೆ. ನೀನ್ ಯಾರು ನನ್ನ ಡಿಸ್ಮಿಸ್ ಮಾಡೋದಕ್ಕೆ? ಕಾನೂನ್ನ ವ್ಯಭಿಚಾರ ಮಾಡ್ತಾ ಇರೋ ನಿನ್ನಂತ ಲೋಫರ್ ಕೈಗಳ ಕೆಲಸ ಮಾಡೋದಕ್ಕಿನ್ನ ಯಾವುದಾದ್ರೂ ಸ್ಮಶಾನದಲ್ಲಿ ವಾಚ್ಮ್ಯಾನ್ ಕೆಲಸ ಮಾಡ್ತೇನೆ. ಇನ್ಸ್ಪೆಕ್ಟರ್ ಶ್ರೀಧಯ್ಯ. ನೋಡಿ ಸರ್, ನೋಡಿ ಸರ್, ನೋಡಿ ಸರ್, ನನ್ನ ಸ್ನೇಹಿತ ರಾಮಮೂರ್ತಿ he was a sincere police officer, sir. Yes, sir. ನೋಡಿ ಸರ್, ಕೊಚ್ಚಾಕ್ಬಿಟ್ಟಿದ್ದಾರೆ ಅವನ್ನ. ಈ ಕೊಲೆ ಯಾರು ಮಾಡಿತು ಅಂತ ನನಗೆ ಚೆನ್ನಾಗಿ ಗೊತ್ತು ಸರ್. ದಯಾನಿಧಿ. ಆ ಧರ್ಮರತ್ನಾಕರ ಇವನ್ನೇ ಕೊಲೆ ಮಾಡ್ತಾನೆ. ಇವನು ಸತ್ತಿರೋದು ಆಕ್ಸಿಡೆಂಟ್ ಇಂದ. ಸರ್, ನೀವು ಹೇಳ್ತಾ ಇರೋದು? ಹೌದು, ಇದು ಕೊಲೆ ಅಲ್ಲ, ಆಕ್ಸಿಡೆಂಟ್. ನೋ, ಇದು ಖಂಡಿತ ಕೊಲೆ ಸರ್. ಇದು ಖಂಡಿತ ಕೊಲೆ ಸರ್. ನಾನು ಹೇಳ್ದಷ್ಟು ಕೇಳು. ಸಾಧ್ಯವಿಲ್ಲ. ಧರ್ಮರತ್ನಾಕರ ದಯಾನಿಧಿ ನಾನು ಗಲ್ಲಿಗೇರಿಸ್ತೀನಿ. ಒಬೆ ಮೈ ಆರ್ಡರ್. ಇದು ಆಕ್ಸಿಡೆಂಟ್, ಇದು ಆಕ್ಸಿಡೆಂಟ್, ಇದು ಆಕ್ಸಿಡೆಂಟ್, ಇದು ಆಕ್ಸಿಡೆಂಟ್, ಇದು ಆಕ್ಸಿಡೆಂಟ್, ಇದು ಆಕ್ಸಿಡೆಂಟ್. ಶ್ರೀಧರ್, ಸರ್, ದಿಸ್ ಇಸ್ ಅನ್ ಆಕ್ಸಿಡೆಂಟ್. ವಾಟ್? ನೋ, ಇದು ಖಂಡಿತ ಮರ್ಡರ್ ಆಗಿರ್ಬೇಕು. ಅಲ್ಲ ಸರ್, ಇದು ಆಕ್ಸಿಡೆಂಟೇ, ಇದು ಆಕ್ಸಿಡೆಂಟೇ, ಇದು ಆಕ್ಸಿಡೆಂಟ್.